ಸದಾ ಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ. ಮೂಲವನ್ನು ಸಂಕ್ಷೇಪಿಸುವುದಾದರೆ, ವೇದವನ್ನು ಕಂಡರು ಎಂದು ನಂಬುವುದು ಹೇಗೆ? ವೇದ ಅಪೌರುಷೇಯ ಒಪ್ಕೊಳ್ಳೋಣ. ವೇದವನ್ನು ಕಂಡವರು ಅಂತ ನಂಬುವುದು ಹೇಗೆ? ಮೋಸ ಮಾಡಲಿಕ್ಕೆ ಅವಕಾಶ ಇದೆ ಅಲ್ವಾ? ಇಲ್ಲಪ್ಪ, ಪರಂಪರೆ ಇಲ್ಲದೆ ಹೋದರೆ ನೀವು ಸಸ್ಪೆನ್ಷನ್ನಲ್ಲಿ ಇಡಬಹುದು, ಅವಕಾಶ ಇದೆ. ಅಲ್ಲದೆ ಪುರಾಣಗಳಲ್ಲಿ ವೇದವನ್ನು ಕಾಣುವವರ ಲಕ್ಷಣವನ್ನು ಹೇಳಿವೆ. ಅದರದ್ದು ಒಂದು ಭಾಗ ಕೊಡೋದಾದರೆ, ವಿಂಶಲ್ಲಕ್ಷಣತೋ ನೂನಃ ತಪಸ್ವಿ ಬಹುವೇದವಿತ್ ವೇದ ಇತ್ಯೇವ ಯಂ ಪಶ್ಯೇತ್ ಸ ವೇದ ಜ್ಞಾನದರ್ಶನಾತ್. 20 ಲಕ್ಷಣಗಳಿಗೆ ಕಡಿಮೆ ಇಲ್ಲದಂಥವ, ತಪಸ್ವಿಯಾದವ, ಬಹಳ ವೇದಗಳನ್ನು ಈ ಮೊದಲೇ ತಿಳಿದವ, ತಾನು ಕಂಡದ್ದನ್ನು ವೇದ ಅಂತ ಅವನು ಹೇಳಿದರೆ ಅದನ್ನು ವೇದ ಅಂತ ತಿಳಿಯಬೇಕು. ಯಾಕೆಂದರೆ ಇತರೆಡೆಗೆ ಸಂವಾದಿಯಾದ ಜ್ಞಾನ ಅಲ್ಲಿ ತೋರೋದ್ರಿಂದ. ವೇದದ್ರಷ್ಟೃಣಾಂ ಶಾಸ್ತ್ರೇ ಸೂಕ್ತಾಯೇ ಗುಣಾಃ, ನಾವು ಎರಡನ್ನು ನೋಡಿದ್ದೇವೆ, ತತ್ವಮಂಜರಿಯನ್ನು ಮತ್ತು ಟೀಕೆಯನ್ನು ನೋಡಿದ್ದೇವೆ. ಈಗ ನಿರ್ಣಯ ಚಂದ್ರಿಕೆ ಟಿಪ್ಪಣಿಯನ್ನು ನೋಡಬೇಕಿದೆ. ವೇದದ್ರಷ್ಟೃಣಾಂ ಶಾಸ್ತ್ರೇ ಸೂಕ್ತಾಯೇ ಗುಣಾಃ ಯಾನಿ ಲಕ್ಷಣಾನಿ ತದ್ವತ್ವಾಚ್ಚ ತೇಷಾಂ ವಸಿಷ್ಠ ವಿಶ್ವಾಮಿತ್ರಾದೀನಾಂ. ಶಾಸ್ತ್ರದಲ್ಲೇ ಹೇಳಿದ ಗುಣಗಳು ವಸಿಷ್ಠರು, ವಿಶ್ವಾಮಿತ್ರರು ಮೊದಲಾದವರಲ್ಲಿ ಇರುತ್ತದೆ. ಗೊತ್ತಾಯ್ತಾ? ಇತಿಹಾಸ ಪುರಾಣಗಳಲ್ಲಿ ವಿಶ್ವಾಮಿತ್ರರು ನಿಂತ ನಿಲುವನ್ನು ವರ್ಣನೆ ಮಾಡ್ತಾರೆ, ವಸಿಷ್ಠರನ್ನು ವರ್ಣನೆ ಮಾಡ್ತಾರೆ. ಯಾಕೆ ದೈಹಿಕ ಲಕ್ಷಣಗಳ ವರ್ಣನೆ? ಕೇವಲ ಅದು ಸೌಂದರ್ಯ ಸೂಚಕವಲ್ಲ, ಲಕ್ಷಣ ಸೂಚಕವು. ಲಕ್ಷಣ ಕಟ್ಕೊಂಡು ನಮಗೇನಾಗಬೇಕು ಅಂದರೆ ಅವ್ರ ಎತ್ತರ ತಿಳಿಬೇಕು ಅಂತ. ಈ ಪ್ರಮೇಯವನ್ನೇ ನಾನು ಆ ಸುಬ್ರಹ್ಮಣ್ಯದಲ್ಲಿ ಹೇಳಿತ್ತು. ಲಕ್ಷಣ ಮತ್ತು ಸೌಂದರ್ಯ ಇದ್ರ ಎರಡರ ಮೇಳನವನ್ನು ತಿಳ್ಕೊಳ್ಬೇಕು. ಇಲ್ಲ ಅಂದರೆ ಮಹಾಭಾರತ ರಾಮಾಯಣಗಳಲ್ಲಿ ಎಲ್ಲ ಕಾವ್ಯಗಳಲ್ಲಿ ಇರುವಂತೆ ಸ್ತ್ರೀಯರ ವರ್ಣನೆ ಇದೆ, ಪುರುಷ ಸೌಂದರ್ಯದ ವರ್ಣನೆ ಇದೆ. ಮತ್ತೆ ಹೇಗೆ ಅದನ್ನು ಶಾಸ್ತ್ರ ಅಂತೀರಾ? ಅಂದರೆ ಲಕ್ಷಣಾನುಮಾಪಕ ಅಂತ ಆಚಾರ್ಯರು ಹೇಳಿದ್ದಾರೆ. ಹೀಗೆ ಚಿಂತನೆ ಮಾಡ್ತಾ ಈ ಲಕ್ಷಣ ಅದರ ಚಿಂತನೆಯನ್ನು ಮಾಡ್ತಾ ಅದು ಧ್ಯಾನ ಆಗತ್ತೆ, ಖಂಡವಾದ ಸ್ಮೃತಿ ಆಗತ್ತೆ. ಇವತ್ತಿಗೂ ಈ ಪ್ರಮೇಯ ಹೊರಗಡೆಯವರಿಗೆ ಅರ್ಥ ಆಗೋದು ಕಷ್ಟ ಇದೆ. ಹೊರಗಡೆಯವರಿಗೆ ಅಂದರೆ ನಾವು ಏನೊಂದು ಅಭ್ಯಾಸ ಮಾಡಿಕೊಂಡಿದ್ದೇವೆ ಅದರಿಂದ ಆಚೆ ಇರುವವರಿಗೆ ಈ ಪ್ರಮೇಯವೇ ಅರ್ಥ ಆಗುವಲ್ಲ. ಅದಕ್ಕೆ ಅವತ್ತಿನ ಗೋಷ್ಠಿ ಅಧ್ಯಕ್ಷರ ಭಾಷಣವೇ ಸಾಕ್ಷಿ. ಅರ್ಥವೇ ಆಗಲಿಲ್ಲ ಅವರಿಗೆ. ಕಾರಣ ಇದೆ. ಲಕ್ಷಣ ಅನ್ನೋದು ಸೌಂದರ್ಯವನ್ನು ಬಳಸಿಕೊಳ್ಳುತ್ತೆ. ಲಕ್ಷಣ ಇಲ್ಲದ ಸೌಂದರ್ಯ ಅನ್ನೋದು ಯಾವ್ಯಾವ ಕಾರಣದಿಂದಲೋ ಬರುತ್ತದೆ. ನೋಡಿ, ಅದಕ್ಕೆ ಲಕ್ಷಣ ಎಷ್ಟು ಮುಖ್ಯ ಅಂತ ಹೇಳಿದರೆ, ಅದೇ ನಾನು ಹೇಳ್ತಿದ್ದೀನಲ್ಲ, ರಾಘವೇಂದ್ರ ಸ್ವಾಮಿಗಳು ಕೂಡ ಈ ಪ್ರಸಂಗದಲ್ಲಿ ಬರೀತಾರೆ. ಜಯತೀರ್ಥರ ಟೀಕೆಗೆ ಟಿಪ್ಪಣಿ ಬರೀತಾ, ಸಂಗ್ರಹ ರಾಮಾಯಣಾದಿಗಳಲ್ಲಿ ಪುರುಷ ಲಕ್ಷಣವನ್ನು ಅಧ್ಯಯನ ಮಾಡಬೇಕು, ತಿಳಿಬೇಕು. ಅದೆಲ್ಲಿ ಬರುತ್ತೆ ಅಂದರೆ ಸುಂದರಕಾಂಡದಲ್ಲಿ ಬರುತ್ತೆ. ದೇವರ ಲಕ್ಷಣ ಇಷ್ಟು,
ಅಂತ. ಆ 32 ಲಕ್ಷಣಗಳಲ್ಲಿ ಯಾವುದು ಕಡಿಮೆ, ಯಾವುದು ಯಾರಲ್ಲಿ ಇರುತ್ತೆ, ಯಾವುದು ಯಾರಲ್ಲಿ ಇರಲ್ಲ ಅಂತ ನಂತರ ತಿಳಿಬೇಕು. ಅದರಿಂದಾಗಿ 20ಕ್ಕೆ ಕಡಿಮೆ ಇಲ್ಲದೆ ಯಾರಿಗೆ ಲಕ್ಷಣಗಳಿರ್ತದೆ ಅವನು ಸ್ವರೂಪದಿಂದ ಯೋಗ್ಯ, ಉನ್ನತ ಅಂತ ತಿಳಿಯತಕ್ಕದ್ದು. ಟೀಕಾಯಾಂ ವೇದಾನುಸಾರ್ಯಪಿ ಅನ್ಯಥಾ ಕಿನ್ನ ಸ್ಯಾತ್. ಇಲ್ಲ ಅಂದರೆ ಗಾಯತ್ರಿ ಮೊದಲಾದವುಗಳು ಕೂಡ ಗಾಯತ್ರ್ಯಾದಿ ದರ್ಶನೆ ವೇದಾನುಸಾರ್ಯಪಿ ಅನ್ಯತ್ರ ಅನ್ಯಥಾ ಭ್ರಾಂತಿಜನ್ಯಮಪಿ ಕಿಂ ನ ಸ್ಯಾದಿತ್ಯರ್ಥ. ತತ್ವಮಂಜರಿಯಲ್ಲಿ ಹೇಳಿದ್ದಾರೆ, ಗಾಯತ್ರಿ ಮಂತ್ರವನ್ನು ಕಾಣ್ತಾನೆ ಯಾರೋ ಒಬ್ಬ, ಅವನಿಗೆ ಬೇರೆ ಇದರಲ್ಲಿ ಭ್ರಾಂತಿಯೇ ಇರಲ್ವಾ? ಬೇರೆ ಇದರಲ್ಲಿ ಭ್ರಾಂತಿ ಇರುತ್ತೆ ಅಂದರೆ ವೇದವನ್ನು ಕಂಡಾಗ ಅದು ಭ್ರಾಂತಿ ಅಂತ ಯಾಕಿರಬಾರದು? ಇಲ್ಲಪ್ಪ, ಈ ಲಕ್ಷಣ ಹೀಗಿದೆ, ಮತ್ತು ಇದನ್ನು ಅವನು ಹೀಗೆ ಕಂಡಿದ್ದಾನೆ, ಇದಕ್ಕೆ ಪರಂಪರೆಯ ಬೆಂಬಲ ಇದೆ. ಇಷ್ಟು ಇದರೊಂದಿಗೆ ನಾವು ಇದನ್ನು ಚಿಂತಿಸಬೇಕು. ಅಕಸ್ಮಾತ್ ಯತ್ಕಿಂಚಿತ್ ಪುಸ್ಫೋರ ತದಪಿ ವೇದ ದರ್ಶನಮಿತಿ ಬಭ್ರಮು ಇತಿ ಕಿನ್ನ ಸ್ಯಾತ್. ಅಥವಾ ಏನೋ ಹೊಳಿತು, ಅದು ಯಾಕೆ ವೇದ ಅಲ್ಲ? ನ್ಯೂಟನ್ನನಿಗೆ ನಿಯಮಗಳು ಹೊಳೆದ ಹಾಗೆ, ಕೆಲವೊಂದು ಸೂತ್ರಗಳು ನಮಗೆ ಹೊಳೆಯುವ ಹಾಗೆ, ಅದು ಅಂತಿಮ ಸತ್ಯವೇ ಆಗಿರಬಹುದು, ಅದು ಯಾಕೆ ವೇದ ಅಲ್ಲ? ನಾಸ್ಮಾಭಿಃ ಸ್ವಪ್ರಜ್ಞಾ ಕಲ್ಪಿತ ಮುಚ್ಯತೆ. ನಮಗೆ ಅದು ನಾವು ಕಲ್ಪನೆ ಮಾಡಿದ್ದೇ ಅಲ್ಲ, ನಮಗೂ ಹೊಳೆದದ್ದು, ಅದು ಯಾಕೆ ವೇದ ಅಲ್ಲ? ಯಾಕೆ ಅಂದರೆ ನಮ್ಮಲ್ಲಿ ಲಕ್ಷಣ ಇಲ್ಲ. ಬ್ರಹ್ಮಾಂಡೇ ಚೋಕ್ತಮಿತಿ ಚಾರ್ಥ ವಿಂಶಲ್ಲಕ್ಷಣೈ ಅನೂನಃ. ಮಧ್ವಾಚಾರ್ಯರು ಆ ಶ್ಲೋಕವನ್ನು ವರ್ಣನೆ ಮಾಡಿದ್ದಾರೆ ನೋಡಿ. ವಿಂಶಲ್ಲಕ್ಷಣತಃ ಅನೂನಃ, 20 ಲಕ್ಷಣಕ್ಕೆ ಕಡಿಮೆ ಇಲ್ಲದಂತೆ ಇರಬೇಕು ಒಬ್ಬ. ಅಂದರೆ ಕನಿಷ್ಠ ಪಕ್ಷ 20 ಲಕ್ಷಣಗಳಿರಬೇಕು. ಅವನು ಮೊದಲು ಕಾಣಬೇಕು. ಅವನು ಕಂಡದ್ದನ್ನು ವೇದ ಅಂತ ನಾವು ನಿಸ್ಸಂಶಯವಾಗಿ ಒಪ್ಪಿಕೊಳ್ಳಬಹುದು. 20 ಲಕ್ಷಣೈ ಅನೂನಃ ಇತ್ಯರ್ಥಃ. ವಿಂಶತ್, ವಿಂಶಂ, ವಿಂಶತಿ ಈ ಮೂರು ಕೂಡ ಪರ್ಯಾಯ ಪದ. ಕೆಲವೊಂದು ಕಡೆ ಬಹುವಚನವೂ ಇದೆ, ವಿಂಶದ್ಭಿರ್ಲಕ್ಷಣೈ ಅಂತಲೂ ಹೇಳ್ತಾರೆ. ಸಂಗ್ರಹ ರಾಮಾಯಣದಲ್ಲೇ ಇಲ್ವೇ ವಿಂಶದ್ಭಿರ್ಬಾಹುಮುಸಲೈ ಅಂತ. 20 ಅನ್ನೋದು ಅಥವಾ ಸಂಖ್ಯಾವಾಚಕವಾದದ್ದು ಯಾವತ್ತೂ ಏಕವಚನ ಆಗಿರುತ್ತೆ. ಹತ್ತುಗಳಿಂದ, ದನಗಳಿಂದ ಹಟ್ಟಿ ತುಂಬಿದೆ ಅಂತ ಯಾರಾದರೂ ಹೇಳ್ತಾರ? 10 ದನಗಳಿಂದ ಹಟ್ಟಿ ತುಂಬಿದೆ ಅಂತ ಹೇಳ್ತೇವೆ. ಸಂಖ್ಯಾವಾಚಕವಾದ ಶಬ್ದ ಏಕವಚನದಲ್ಲಿರುತ್ತೆ. 100 ಕೊಟ್ಟರು, 100 ಈಸ್ ಗಿವನ್ ಅಲ್ವಾ? ಸಂಖ್ಯಾವಾಚಕ ಏಕವಚನದಲ್ಲಿರುತ್ತೆ ಸಾಮಾನ್ಯವಾಗಿ. ಅದಕ್ಕೆ ಯಾವ ಪದಗಳ ವಿಶೇಷ ಇರುತ್ತೆ ಅದು ಬಹುವಚನದಲ್ಲಿರುತ್ತೆ. 100 ಜನರು ಬಂದರು, ಜನರು ಬಹುವಚನ, 100 ಏಕವಚನ. ಆದರೆ ಸಂಖ್ಯಾವಾಚಕ ಶಬ್ದವೂ ಬಹುವಚನದಲ್ಲಿದೆಯಲ್ಲ ಅಂತ ಪ್ರಶ್ನೆ. ಇಲ್ಲ, ಪ್ರಾಚೀನರು ಹಾಗೆ ಪ್ರಯೋಗ ಮಾಡ್ತಾರೆ ಅಂತ ಉತ್ತರ. ಇರಲಿ, ವಿಂಶಲ್ಲಕ್ಷಣತಃ ಅನೂನಃ, 20 ಲಕ್ಷಣ ಕಡಿಮೆ ಇಲ್ಲದಂತೆ ಇರಬೇಕು. ತಪಸ್ವಿ, ನಿರಂತರ ವೇದಾರ್ಥ ಚಿಂತಕ ಅಂತ ಅರ್ಥ. ಕೃಚ್ಛ್ರ ತಪೋನಿರತಶ್ಚ, ಕಠಿಣವಾದ ಜೀವನವೆಂಬ ತಪಸ್ಸನ್ನು ನಡೆಸಿದವ. ಲಬ್ಧಾಲಬ್ಧ ಬಹುವೇದವಿತ್, ಈಗಾಗಲೇ ಅವನು ವೇದವನ್ನು ತಿಳ್ಕೊಂಡಿರಬೇಕು. ಸಿಕ್ಕಿದ ಸಿಕ್ಕದ ವೇದಗಳನ್ನು ತಿಳಿದಿರಬೇಕು. ಅಯಂ ವೇದ ಭಾಗ
ಮಮ ಪ್ರತ್ಯಭಾದಿತಿ ಎಂ ಅಂತಃಸ್ಫುರಣಾಖ್ಯ ಜ್ಞಾನದರ್ಶನಾತ್ ನತು ಸ್ವಬುದ್ಧ್ಯ ವಿರಚ್ಯ. ನಾನು ಇದು ರಚನೆ ಮಾಡಿದ್ದಲ್ಲ, ಹೊಳೆಯಿತು ಅನ್ನುವ ಅರಿವು ಅವನಿಗಿರಬೇಕು. ಅದನ್ನು ವೇದ ಲಿಂಗಮಶಿಷ್ಯಂ ಸ್ತ್ರೀವಾಸ್ಯಾತ್ ಪುಮಾನ್ವಾಸ್ಯಾತ್. ಇಲ್ಲಿ ತಪಸ್ವಿ ಬಹುವೇದವಿತ್ ವೇದ ಇತ್ಯೇವ ಎಂ ಪಶ್ಯೇತ್ ಸವೇದೋ ಜ್ಞಾನದ ರಚನಾತ್. ಎಲ್ಲ ಪುಲ್ಲಿಂಗದಲ್ಲಿದೆ. ಹಾಗಾದ್ರೆ ಪುರುಷರಿಗೆ ಮಾತ್ರ ವೇದ ಹೊಳೆಯೋದಾ? ಋಷಿಕೆಯರಿಗೂ ಹೊಳೆದಿದೆ. ವೇದದಲ್ಲಿ ಬೇಕಾಷ್ಟು ಜನ ಋಷಿಕೆಯರಿದ್ದಾರೆ. ಹೆಣ್ಣು ಮಕ್ಕಳಿಗೂ ಅಗ್ನಿಹೋತ್ರದಲ್ಲಿ ಅಧಿಕಾರ ಇದೆ. ಗಂಡ ಇಲ್ಲದಾಗ ಗಂಡನ ಅಸನ್ನಿಧಾನದಲ್ಲಿ ಹೆಂಡತಿ ಇಲ್ಲವೇ ಮಗ ಹೋಮ ಮಾಡಬಹುದು. ಹೀಗಿರುವಾಗ ಇಲ್ಲಿ ನೀವು ಪುಲ್ಲಿಂಗವನ್ನೇ ಹೇಳ್ತಾ ಇದ್ದೀರಾ. ವೈದಿಕ ಋಷಿಗಳು ಅಂದರೆ ಪುರುಷರು ಮಾತ್ರವೋ? ಹೆಣ್ಣು ಮಕ್ಕಳು ಇಲ್ಲವೋ? ಇಲ್ಲ, ಹೆಣ್ಣು ಮಕ್ಕಳು ಇರ್ತಾರೆ. ಹಾಗಾದ್ರೆ ಲಿಂಗ ಅನ್ನೋದು ಪರ್ಸನ್ ಇದ್ದ ಹಾಗೆ. ಇಲ್ಲಿ ತಪಸ್ವಿ ಬಹುವೇದ ಪರ್ಸನ್ ಅಂದರೆ ಹೆಣ್ಣು ಆಗ್ಬೋದು, ಗಂಡು ಆಗ್ಬಹುದು. ಹಾಗೆ ಇಲ್ಲಿಯೂ ಕೂಡ ಲಿಂಗ ಅನ್ನೋದು ಗೌಣ, ಹೆಣ್ಣಾದರೂ ಆಗಬಹುದು, ಗಂಡಾದರೂ ಆಗಬಹುದು ಅಂತ. ಲಿಂಗಮಶಿಷ್ಯಂ. ನತು ಆಯ್ತಲ್ಲ. ವಿಂಶಲ್ಲಕ್ಷಣತಃ ಅನೂನಃ ಇತಿ 19ನೇ ಪೇಜು. ವಿಂಶತಿ ಲಕ್ಷಣ ತತಃ ಅಧಿಕ ಲಕ್ಷಣೋ ವಾ ಇತ್ಯರ್ಥ. ವಿಂಶಲ್ಲಕ್ಷಣ ಅಂದರೆ ಕನಿಷ್ಠ ಪಕ್ಷ 20 ಲಕ್ಷಣ. ಯಾಕೆಂದರೆ 20 ಲಕ್ಷಣಕ್ಕಿಂತ ಮಿಗಿಲಾದ ಬ್ರಹ್ಮದೇವರು ಮೊದಲ ವೇದವನ್ನು ಕಾಣ್ತಾರೆ. 28 ಲಕ್ಷಣಗಳಿರುವ ಗರುಡ, ಶೇಷ, ರುದ್ರ ಅವರು ವೇದವನ್ನು ಕಾಣುತ್ತಾರೆ. ಅದರಿಂದಾಗಿ ಋಷಿ ಕಾಣಬೇಕು ಅಂದರೆ 20 ಲಕ್ಷಣ ಪ್ರಾಯ ಇರಬೇಕು ಅಂತ. ಹೌದು. ತದಿದಂ ತಪಸ್ವಿ ಪದೇನ ಸೂಚಯತೀವ ಬ್ರಹ್ಮಚರ್ಯಾದಿಕಂ ತಪಃ ಇತ್ಯುಕ್ತಂ. ದೇವಾಹ ಹಿ ಸರ್ವಾಶ್ರಮಾಹ. ದೇವತೆಗಳು ಎಲ್ಲ ಆಶ್ರಮದಲ್ಲಿ ಇದ್ದಾರೆ. ದೇವತೆಗಳು 4 ಆಶ್ರಮದಲ್ಲಿ ಏಕಕಾಲಕ್ಕೆ ಇರ್ತಾರೆ. ನಮಗೆ ಹಾಗಾಗಲ್ಲ. ನಮಗೆ ಬಹಳ ರೂಪ ಇಲ್ಲ. ಅದರಿಂದಾಗಿ ನಾನು ಸನ್ಯಾಸಿಯೂ ಆಗಿರ್ತೇನೆ, ಗೃಹಸ್ಥನೂ ಆಗಿರ್ತೇನೆ ಅಂತ ಅನ್ಬಾರ್ದಪ್ಪ. ಯಾಕೆಂದರೆ ಬಹಳ ರೂಪ ಇಲ್ಲ ನಮಗೆ. ದೇವತೆಗಳು ಎಲ್ಲ ಆಶ್ರಮದಲ್ಲಿ ಇದ್ದಾರೆ. ತಪಸ್ವಿ ಸ್ಯಾತ್ ತಾಪಸಃ ಬ್ರಹ್ಮಚರ್ಯಾದಿಕಂ ತಪಃ. ಬ್ರಹ್ಮಚರ್ಯ, ವಾನಪ್ರಸ್ಥ, ಗಾರ್ಹಸ್ಥ್ಯ, ಆಮೇಲೆ ಸನ್ಯಾಸ, 3 ಕೂಡ ತಪಸ್ಸೆ. ಅದರಲ್ಲಿ ಮಾಡುವ ಕ್ರಿಯೆಯೂ ತಪಸ್ಸೆ. ಹೀಗಾಗಿ ಯಾರು ಕಾಣ್ತಾರೆ? ಮದುವೆ ಆದವರು ಕಾಣಲ್ಲ, ಸನ್ಯಾಸಿಗಳು ಕಾಣ್ತಾರೆ ಅಂತಿಲ್ಲ. ಸನ್ಯಾಸಿಗಳಿಗೆ ದರ್ಶನ ಆಗಬೇಕು. ಹಂಗೆ ನೋಡಿದ್ರೆ ವೇದವನ್ನು ಕಂಡ ಲಿಸ್ಟಿನಲ್ಲಿ ಸನ್ಯಾಸಿಗಳು ಕಾಣಲ್ಲ, ಗೃಹಸ್ಥರೇ ಜಾಸ್ತಿ ಇರಬಹುದು. ಸನ್ಯಾಸಿಗಳು ಕಂಡ ವೇದವೂ ಇರಬಹುದು, ನಮಗೆ ಈಗ ಸದ್ಯಕ್ಕೆ ಗೊತ್ತಿಲ್ಲ. ಋಷಿಕೆಯರಿದ್ದಾರೆ, ಬೇಕಾಷ್ಟು ಜನ ಋಷಿಕೆಯರಿದ್ದಾರೆ. ಸನ್ಯಾಸಿಗಳೇ. ಆದರೆ ಅವ್ರು ಕಂಡ ವೇದ ಅಂತ ಒಂದನ್ನು ನಮಗೆ ಕೊಡಿ. ಇವರೇ ಪರ್ಟಿಕ್ಯುಲರ್ ಆಗಿ ಕಂಡದ್ದು ಅಂತ. ಹಾಗೆ ಸನಕಾದಿಗಳಿದ್ದಾರೆ. ಅಲ್ಲ, ಒಂದು ಪ್ರಾಬ್ಲಮ್ ಏನು? ನನು ಋಷೀಣಾಂ 15 ಅಷ್ಟಕಂ ಗುಣಾ ಉಕ್ತಂ. ಋಷಿಗಳಿಗೆ ಮ್ಯಾಕ್ಸಿಮಮ್ 8 ಗುಣ ಇರುತ್ತೆ ಅಂದ್ರಿ. ಅಬ್ಬಬ್ಬ ಅಂದರೆ 15 ಇರಬಹುದು ವಿಶ್ವಾಮಿತ್ರಾದಿಗಳಿಗೆ. ಹಾಗಂತ ಬೃಹದ್ಭಾಷ್ಯೆ ಉದ್ಗೀತ ಬ್ರಾಹ್ಮಣೆ ಮಹಾಸಂಹಿತಾವಚನಂ. ಬೃಹದಾರಣ್ಯಕ ಭಾಷ್ಯದಲ್ಲಿ ಉದ್ಗೀತ ಬ್ರಾಹ್ಮಣದಲ್ಲಿ ಹೀಗೆ ಹೇಳಿದ್ದಾರೆ: 22 ಲಕ್ಷಣೈ ಸಮ್ಯಕ್ ಯುಕ್ತ ವಾಯುತ್ವ ಯೋಗ್ಯಕಾಹ. 32 ಲಕ್ಷಣಗಳಿಂದ ಕೂಡಿದವರು ವಾಯುದೇವರು ಅಥವಾ ವಾಯು ಪದವಿಯನ್ನು
ಹೊಂದುವವರು. ಅಷ್ಟಾವಿಂಶ ಲಕ್ಷಣಾಶ್ಚ ಗಿರೀಶ ಪದಯೋಗಿನಃ, 28 ಲಕ್ಷಣಗಳಿಂದ ಕೂಡಿದವರು ರುದ್ರ ಪದವಿಗೆ ಯೋಗ್ಯರು ಅಥವಾ ರುದ್ರ ಪದವಿಯಲ್ಲಿರುವವರು. ಚತುರ್ವಿಂಶತಿಂ ಆರಭ್ಯ ಷೋಡಶಾತ್ ಆಸುರಾಹ ಸ್ಮೃತಾಃ, 24ರಿಂದ 16ರವರೆಗಿನ ಲಕ್ಷಣಗಳನ್ನು ಹೊಂದಿದವರು ದೇವತೆಗಳು. ಆಷ್ಟಕಾದೃಶಯ ಪ್ರೋಕ್ತಾಹ, 8 ಗುಣಗಳು, ಮ್ಯಾಕ್ಸಿಮಮ್ 8 ಗುಣಗಳಿರೋದು ಋಷಿಗಳಿಗೆ. ತದೂನಾಹ ಚಕ್ರವರ್ತಿನಃ, ಚಕ್ರವರ್ತಿಗಳಿಗೆ ಅದಕ್ಕೂ ಕಡಿಮೆ ಲಕ್ಷಣಗಳಿದೆ. ನೀವು ಋಷಿಗಳಿಗೆ 20 ಅಂತಂದರೆ ಭಾರಿ ಕಷ್ಟ ಆಗತ್ತೆ, ಇಲ್ವೇ ಇಲ್ಲ. ಅಲ್ಲಿ ವಿಂಶಲ್ಲಕ್ಷಣತಃ ಅನೂನಃ ಅಂತಿದೆ. ಜೀವೇಶು ದ್ವಾತ್ರಿಂಶಲ್ಲಕ್ಷಣೈರ್ಯುಕ್ತಾ ವಾಯುಪದಯೋಗ್ಯಾ ಅಷ್ಟಕಾತ್ ಆಪಂಚಾದಶಮಿತ್ಯರ್ಥಃ. 8ರಿಂದ 15ರವರೆಗೆ ದೇವತೆಗಳಿಗೆ, ಇದು ಋಷಿಗಳಿಗೆ ಮ್ಯಾಕ್ಸಿಮಮ್. 20 ಅವ್ರು ಇಲ್ವೇ ಇಲ್ಲ. ಅವ್ನು ಋಷಿ ಅಂತ ಹೆಂಗ್ರಿ ಕರೆಯೋದು? ದೊಡ್ಡ ಸಮಸ್ಯೆ. ಕೆಲವರು ಏನು ಹೇಳ್ತಾರೆ, ಕೇಚಿದ ಆಚಕ್ಷತೆ. ನಮ್ಮಲ್ಲಿ ಕೆಲವರು ಪರಿಹಾರ ಮಾಡುವ ಕ್ರಮ ಇದು. ಮಹಾಸಂಹಿತಾಯಾಂ ಉಕ್ತಾತ್ ಅನ್ಯದೇವ ಇದಂ ಮಹಾಪುರುಷ ಲಕ್ಷಣಂ. ಇಲ್ಲ, ಇದೇ ಬೇರೆ ಅದೇ ಬೇರೆ ಅಂತಾರೆ. ಬೃಹದಾರಣ್ಯಕ ಲಕ್ಷಣಗಳು, ಬೃಹದಾರಣ್ಯಕ ಭಾಷ್ಯದಲ್ಲಿ ಹೇಳಿದ ಲಕ್ಷಣಗಳೇ ಬೇರೆ. ವೇದವನ್ನು ಕಾಣಬೇಕಾಗಿರುವ ಲಕ್ಷಣಗಳೇ ಬೇರೆ ಅಂತ ಹೇಳುತ್ತಾರೆ. ಚತುರ್ವಿಂಶತಿಮಾರಭ್ಯ ಆಷೋಡಶಾತ್ ಸುರಾಹ, 24 ಅಕ್ಷರಗಳು, 24 ಲಕ್ಷಣಗಳಿಂದ 16 ಲಕ್ಷಣದವರೆಗೆ ದೇವತೆಗಳಿಗೆ, 24ರಿಂದ 8ರವರೆಗೆ ಋಷಿಗಳು ಅಂತ ಕೆಲವರು ಹೇಳ್ತಾರೆ. ಮನುಷ್ಯರದ ಪ್ರಸಕ್ತಿಯೇ ಬರಲ್ಲ. ಮನುಷ್ಯೋತ್ತಮರು, ನಾವು ಋಷಿಗಳು ಕಂಡದ್ದನ್ನೇ ನಾವು ಹೇಳೋದು. ಮನುಷ್ಯೋತ್ತಮರಿಗೆ ಈ ತರಹದ ವೇದ ಸಂಪ್ರದಾಯ ಪ್ರವರ್ತಕರಾಗಲಿಕ್ಕೆ ಅವರು ಎಷ್ಟು ದೂರ ಸಾಗಬೇಕೋ ದೇವರಿಗೆ ಗೊತ್ತು. ಮಧ್ಯದಲ್ಲಿ ಅವರು ಸಾಗುತ್ತಾರಷ್ಟೆ. ಪ್ರಧಾನ ವೇದ ಪ್ರವರ್ತಕತ್ವ ಮನುಷ್ಯರಿಗೆ ಬರೋದು ಕಷ್ಟ. ಅಂದಾಗಿ ಋಷಿಗಳ ತನಕನೇ ಲಾಸ್ಟ್. ಹೀಗೆ ಹೇಳ್ತಾರೆ ಕೆಲವರು. ಸರ್ವಮಿದಂ ನಿರ್ಮೂಲಂ ಯಾಥಾ ಕಾಥಾಚಂ. ಹೇಗೋ ನೀವಿವತ್ತು ಟಿಪ್ಪಣಿಕಾರರಲ್ಲಿ ನೋಡಿದ್ರೆ ಇಷ್ಟೇ ಇರೋದು. ಆ ಟಿಪ್ಪಣಿಕಾರರದ್ದನ್ನು ಇವರು ಒಪ್ತಾ ಇಲ್ಲ. ಯಾಕೆಂದರೆ ಅವ್ರು ಹೇಳೋದು 8ರಿಂದ 24 ಲಕ್ಷಣದವರೆಗೂ ಋಷಿಗಳಿರ್ತಾರೆ ಅಂತ. ಋಷಿಗಳಿಗೆ ಆ ತರಹದ ಲಕ್ಷಣಗಳಿಲ್ಲ. ಅದು ಶಾಸ್ತ್ರ ವಿರುದ್ಧ. ಅದರಿಂದಾಗಿ ನಾವು ಒಪ್ಪಲ್ಲ. ಇದನ್ನು ನೀವು ಏನೇ ತರ್ಕಶಾಸ್ತ್ರದ ಹಿನ್ನೆಲೆಯಲ್ಲಿ ಸಮರ್ಥನೆ ಮಾಡಿದ್ರು ಮೂಲ ಇರೋದಿಷ್ಟೇ. ಅದು ಇದನ್ನು ನಾವು ಒಪ್ಪಲ್ಲ. ತರ್ಹಿ ಕಥಂ ಯೋಜನೀಯಂ. ಸರಿ, ಕೂಡಿಸೋದು ಹೇಗೆ, ಅಥವಾ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ನಾವು ಕೂಡಿಸುವುದು ಅನ್ನೋದಕ್ಕಿಂತ ಅರ್ಥ ಮಾಡಿಕೊಳ್ಬೇಕು ಹೇಗೆ. ಉಕ್ತಮೇತದಸ್ಮಾಭಿ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾಯಾಮ್. ನಾವು ಇದಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ ಮೊದಲೇ ಉತ್ತರವನ್ನು ಹೇಳಿದ್ದೇವೆ. ಅಂದರೆ ಹೇಳ್ತಾ ಇರೋದು ಗುರುಗಳು, ನಮ್ಮ ಗುರುಗಳು ಅಂದರೆ ಗೋವಿಂದಾಚಾರ್ಯರು ಹೇಳ್ತಾ ಇದ್ದಾರೆ. ಏನು? ಋಷೀಣಾಂ ಯತ್ ಪರಿಮಾಣಂ ಲಕ್ಷಣಂ ಪೂರ್ಣಮುಚ್ಯತೆ ತಾವಂತಿ ಅಷ್ಟಕಾರಾರಭ್ಯ ಷೋಡಶಾಂತಾನ್ಯವ. ಋಷಿಗಳ ಲಕ್ಷಣ ಮ್ಯಾಕ್ಸಿಮಮ್ 16 ತನಕ. ಅದರಲ್ಲಿ ಆ ಆಚಾರ್ಯರ ಮಾತೇ ಆಗಿದೆ, ಮಧ್ವಾಚಾರ್ಯರ ಮಾತೇ ಹೇಗಿದೆ. ಹೀಗಾಗಿ ಋಷಿಗಳಿಗೆ ಎಷ್ಟು ಲಕ್ಷಣ? 8ರಿಂದ 16 ಲಕ್ಷಣದವರೆಗೆ. ವೇದದರ್ಶಿಣಾಂ ಋಷೀಣಾಂ ಪುನರನ್ಯಾನಿ ಕಿಂಚಿದಿವ ಲಕ್ಷಣಾನಿ ಭವಂತಿ ಪಂಚಶಾಣಿ. ಆದರೆ ಬೇರೆಯ ಲಕ್ಷಣಗಳು, ಈ ದೇವತ್ವವನ್ನು ಸೂಚಿಸುವ ಈ ಲಕ್ಷಣಗಳಲ್ಲ, ಬೇರೆ ಲಕ್ಷಣಗಳಿರ್ತವೆ. ಆ ಲಕ್ಷಣಗಳು 5-6, ಅದು ಸೇರಿದ್ರೆ 20 ಆಗತ್ತೆ. ಅತಸ್ಥೆ ವಿಂಶಲ್ಲಕ್ಷಣತೋ ಅನ್ಯೂನ ಉಚ್ಯಂತೆ.
ಅದರಿಂದಾಗಿ ಋಷಿಗಳು 20 ಲಕ್ಷಣಕ್ಕೆ ಕಡಿಮೆ ಇಲ್ಲದೆ ಇರ್ತಾರೆ ಅಂದರೆ ದೈಹಿಕ ಲಕ್ಷಣಗಳು 16 ವಿಶ್ವಾಮಿತ್ರ, ವಸಿಷ್ಠ, ವಾಮದೇವ, ಮಧುಚ್ಛಂದಸ್ಸು ಮೊದಲಾದವರಿಗೆಲ್ಲ ಈ 16 ಲಕ್ಷಣಗಳು ಶಿಲ್ಪಶಾಸ್ತ್ರದ ಲಕ್ಷಣಗಳು. ಇನ್ನು 5 ಶಮ, ದಮ ಮೊದಲಾದ ಲಕ್ಷಣಗಳು. ಏಕಾನ್ನ ವಿಂಶತ್ಯಧಿಕ ಲಕ್ಷಣವಂತಹ ಋಚಯ ವೇದದೃಷ್ಟಾರ ಇತ್ಯುಕ್ತಂ ಭವತಿ. ಅದರಿಂದಾಗಿ ಋಷಿಗಳಿಗೆ 20 ಲಕ್ಷಣಗಳಿರಬೇಕು ಅಂತಂದರೆ ಶಿಲ್ಪಶಾಸ್ತ್ರದ ಹಿನ್ನೆಲೆಯಲ್ಲಿ ಲಕ್ಷಣಗಳು 15-16 ಸಾಕು. ಅದು ಬಿಟ್ಟು ಬೇರೆ ಕ್ವಾಲಿಟಿ, ಅದು ದೇವತೆಗಳೊಡನೆ ಸರಿಸಮವಾಗಿ ನಿಲ್ಲುವ ಶಕ್ತಿ, ದೇವತೆಗಳನ್ನು ಕಾಣುವ ಶಕ್ತಿ ಇತ್ಯಾದಿ ಇತ್ಯಾದಿಗಳು. 32ರಿಂದ ಆಚೆ 16 32 ಒಳಗಡೆ ಇರೋದು ಬರೋದು. ಇನ್ನು 5 ಹೊರಗಡೆಯ ಲಕ್ಷಣಗಳು 32ರಲ್ಲಿ ಇಲ್ಲದೆ ಇರೋದು. ಅದೆಲ್ಲವೂ ಕೂಡಿ ವಿಂಶ ಲಕ್ಷಣ ಆಗತ್ತೆ. ಅದು ಯಾವುದು ಅಂತ ಇವರು ಹೇಳಲಿಲ್ಲ. ಶಮದಮಾದಿಗಳು ಇಲ್ಲ, ಅದು ಶಾಂತಿ ಪರ್ವದಲ್ಲಿ ಒಂದು ಕಡೆ ಇದೆ ನಾನು ಗಮನಿಸಿದ ಹಾಗೆ, ನೋಡೋಣ. ಮತ್ತು ಬ್ರಹ್ಮಾಂಡ ಪುರಾಣದಲ್ಲಿದೆ. ಮುಖ್ಯವಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ವೇದ ದ್ರಷ್ಟೃ ಋಷಿಗಳ ಡಿಸ್ಕ್ರಿಪ್ಷನ್ ಇದೆ. ಋಷಿಯ ಲಕ್ಷಣ ಏನು, ಮಹರ್ಷಿಯ ಲಕ್ಷಣ ಏನು, ರಾಜರ್ಷಿಯ ಲಕ್ಷಣ ಏನು ಅಂತ ಹೇಳೆಲ್ಲ ಅಲ್ಲಿದೆ. ಅದರಿಂದಾಗಿ ಆ ಎಲ್ಲ ಲಕ್ಷಣಗಳನ್ನು ಇಲ್ಲಿ ಎಳೆದು ತರಬೇಕು. ಆಗ 20 ಲಕ್ಷಣ ಆಗುತ್ತೆ. ಪ್ರಾಯ 10-12 ಲಕ್ಷಣೈ ಹೀನಾ ಚತುಪ್ಪಂಚೈ ಪಂಚಶೈರ್ವಾ ಲಕ್ಷಣೈರಂಚತೋ ಯುಕ್ತಾ ಯಥಾಯೋಗ್ಯಂ 16 ಲಕ್ಷಣೈ ಪೂರ್ಣತೆಯ ಯುಕ್ತ ರುಚಯ ವೇದದ್ರಷ್ಟಾರೋ ಭವಂತೀತ್ಯೇತತ್ ತದುಕ್ತಂ ಭವತಿ. ಅಥವಾ 16 ಲಕ್ಷಣಗಳಿರುತ್ತೆ ಪೂರ್ಣ, ಇನ್ನು 5-6 ಲಕ್ಷಣಗಳು ಪೂರ್ಣವಾಗಿ ಇರಲ್ಲ, ಸ್ವಲ್ಪ ಇರುತ್ತೆ. ಹಾಗೆ 20 ಲಕ್ಷಣ ಅಂತ. ಈ ರೀತಿ 20 ಲಕ್ಷಣಕ್ಕೆ ಕಡಿಮೆ ಇಲ್ಲದವರಾಗಿರ್ತಾರೆ ಋಷಿಗಳು, ಯಾಜ್ಞವಲ್ಕ್ಯರು ಮೊದಲಾದವರು, ವಾಮದೇವ ಮೊದಲಾದವರು. ಇದನ್ನೆಲ್ಲ ಗಮನಿಸಿಕೊಂಡು ನಾವು ವೇದ ಪ್ರಾಮಾಣ್ಯವನ್ನು ಚಿಂತನೆ ಮಾಡೋದು. ಮೊದಲು ಕಂಡವರ ಬಗ್ಗೆ ಅನುಮಾನವೇ ಇಲ್ಲ. ಮೊದಲು ಕಂಡವರು ಯಾರು? ಬ್ರಹ್ಮದೇವರೇ ಮೊದಲಾದ ದೇವತೆಗಳು. ಋಷಿಗಳು ನಮ್ಮ ಮುಂದೆ ಕಾಣುವಾಗ ಇದು ನಮಗೆ ಬೇಕಾಗಿರೋದು. ಇಲ್ಲಾಂದರೆ ಸಂಪ್ರದಾಯದಲ್ಲಿದೆ. ಸಂಪ್ರದಾಯದಲ್ಲಿ ನಾವು ಇದೆ ವೇದಕಾಲ ಅಂತ ಯಾವುದನ್ನು ಹೇಳೋದು? ವೇದಕಾಲ ಅಂದರೆ ವಸಿಷ್ಠ ವಾಮದೇವಾದಿಗಳ ಕಾಲವನ್ನೇ ವೇದಕಾಲ ಅಂತ ನಾವು ಇವತ್ತು ವ್ಯವಹಾರ ಮಾಡೋದು. ಈಗ ವೇದವನ್ನು ಯಾರು ಕಾಣ್ತಾ ಇಲ್ವಾ ಅಂದರೆ ಕಾಣ್ತಾ ಇರಬಹುದು, ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ಋಷಿಗಳು ಯಾವತ್ತು ಕಡಿಮೆ ಆಗ್ತಾರೆ? ಋಷಿಗಳೇ ಇಲ್ಲ ಅಂತ ಹೇಳಲಿಕ್ಕೆ ಯಾವನಿಗೆ ಧೈರ್ಯ ಇದೆ? ಎಲ್ಲೋ ಯಾರೋ ಕಾಣ್ತಾ ಇರಬಹುದು. ನಮಗೆ ಸಮಸ್ಯೆ ಉಂಟ ಈಗ ಈ ವೇದವಾಕ್ಯ ಇದೆ, ಇದನ್ನು ವೇದ ಹೌದಾ ಅಲ್ವಾ ಅಂತ ತೀರ್ಮಾನ ಮಾಡಬೇಕು ಅನ್ನುವ ಒತ್ತಡ ನಮಗಿದೆಯಾ? ಇದ್ದಾಗ ಇದು ಈ ವ್ಯವಸ್ಥೆಯಲ್ಲಿ ನಾವು ಈಗಾಗಲೇ ಮುಂದೆ ಬಂದ್ಬಿಟ್ಟಿದ್ದೀವಿ. ಏನು? ಆ ವೇದ ಕಾಲ ಮುಗಿದಿದೆ. ಆ ವೇದ ಕಾಲದಲ್ಲಿ ಇದ್ದ ಒಂದು ವ್ಯವಸ್ಥೆಯನ್ನು ಆಚಾರ್ಯರು ನಮಗೆ ಹೇಳಿದ್ದಾರೆ. ಹಾಗಾದರೆ ಈಗ ಇದು ವೇದ ಹೌದಾ ಅಲ್ವಾ ತಿಳ್ಕೊಳ್ಳೋದು ಹೇಗೆ? ಸಂಪ್ರದಾಯಾನುಸಾರಿಯಾಗಿದೆಯಾ? ಆ ವ್ಯಕ್ತಿಗಳು ಲಕ್ಷಣದಿಂದ ಕೂಡಿದ್ದಾರಾ ನೋಡು. ಇಲ್ಲಾಂದರೆ ಸಂಪ್ರದಾಯದಲ್ಲಿ ಕೊಟ್ಟಿರೋದೇ ಬೇಕಾಷ್ಟು ಉಂಟು, ಅದನ್ನೇ ಓದಲಿಕ್ಕೆ ಆಗ್ತಾ ಇಲ್ಲ. ಹೊಸ ವೇದ ಹುಡ್ಕೊಂಡು ಎಲ್ಲಿಂದ ಹೋಗೋಣ? ಸಾಮವೇದದ 3 ಶಾಖೆಗಳುಂಟು, ಅಥರ್ವ ವೇದದ 2 ಶಾಖೆಗಳುಂಟು. 12ರಲ್ಲಿ 24ರಲ್ಲಿ 3 ಶಾಖೆ ಇದೆ.
ಋಗ್ವೇದ, ಅದರ ಬ್ರಾಹ್ಮಣಾರಣ್ಯಕಗಳು ಅದೇ ದೊಡ್ಡ ಸಾಹಿತ್ಯ. ಶತಪಥ ಬ್ರಾಹ್ಮಣ 100 ಅಧ್ಯಾಯ ಇದೆ, 100 ಅಧ್ಯಾಯ. ಅದನ್ನೇ ಇನ್ನೂ ಓದ್ತಾ ಇಲ್ಲ ನಾವು. ಆದರೆ ಒಂದು ವ್ಯವಸ್ಥೆ ಬಗ್ಗೆ ನಮಗೆ ಗೊತ್ತಿರಬೇಕು. ಹಿಂದಿನವರೆಲ್ಲ ಹೇಗೆ ತೀರ್ಮಾನ ಮಾಡ್ತಾ ಇದ್ರು, ಅವರು ಉನ್ಮಾದದಿಂದ ಹೇಳ್ತಾ ಇರೋದಲ್ಲ. ಹಿಂದಿನವರು ತೀರ್ಮಾನ ಮಾಡೋದು ನಾವು ಒಪ್ಕೊಂಡಿದ್ದೀವಿ. ಒಪ್ಕೊಳ್ಳಿಕ್ಕೆ ಮೂಲಭೂತವಾದ ವ್ಯವಸ್ಥೆ ಏನಿತ್ತು ಅನ್ನೋದಷ್ಟೇ ಈಗ ನಾವು ತಿಳ್ಕೊಳ್ಬೇಕಾಗಿರೋದು. ಇಲ್ಲಾಂದ್ರೆ ನಮಗೆ ಯಾಜ್ಞವಲ್ಕ್ಯರು ಹೆಂಗಿದ್ರು ಅದೇ 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 ಅದರಿಂದ ಹಿಂದಿನವರ ವ್ಯವಸ್ಥೆಯಲ್ಲಿ ಇದು ತೀರ್ಮಾನ ಆಗೋಗಿದೆ, ಇಷ್ಟು ವೇದ. ಈಗ ನಿಮ್ಮ ಜ್ವಲಂತ ಸಮಸ್ಯೆ ಇದ್ದರೆ ಏನು ಅಂತ ಈಗಿತ್ತು ನೋಡಿ. ಇಲ್ಲ, ನಮಗಿಲ್ಲ, ನಾವು ಆ ಕಾಲದಲ್ಲಿ ಇದ್ದದ್ದನ್ನು ಚಿಂತನೆ ಮಾಡಬೇಕು, ಆ ಕಾಲದಲ್ಲಿ ಹೇಗಿದ್ದಾರೆ ಅದು ಗೊತ್ತಿಲ್ಲ. ಈಗ ಒಪ್ಕೊಂಡದ್ರ ಮೇಲೆ, ಇಷ್ಟು ದೀರ್ಘಕಾಲವಾಗಿ ಒಪ್ಕೊಂಡದ್ರ ಮೇಲೆ ಅವ್ರು ಹೇಗೆ ಒಪ್ಕೊಂಡ್ರು? ಏಕೆಂದರೆ ಕೆಲವೊಮ್ಮೆ ಉನ್ಮಾದಗಳು ಏನಿರುತ್ತೆ, ಆವೇಶಗಳು ಒಂದನ್ನು ತೀರ್ಮಾನ ಮಾಡೋ ಹಾಗೆ ಆಗ್ಬಿಡುತ್ತೆ. ಅದಕ್ಕೆ ಹೇಳಿದ್ರು ಸಂಪ್ರದಾಯಾನುಗತವಾಗಿ ಇರುತ್ತೆ ಅಂತ. ಇವಾಗ ಅವರು ಖುರಾನನ್ನು ಅಪೌರುಷೇಯ ಅಂತಾರೆ, ಹೊಳೆದದ್ದು. ಬಿಕಾಸ್ ಮೊಹಮ್ಮದ್ ವಾಸ್ ಇಲಿಟ್ರೇಟ್, ಮೊಹಮ್ಮದ್ ಅನಕ್ಷರಸ್ಥ, ಅವನು ಹೊಳಿತು. ಸರಿ, ಒಪ್ಕೊಳ್ಳೋಣ. ಆದರೆ ಅನೇಕ ಭಾಗಗಳನ್ನು ತೆಗೆದುಹಾಕಿದ್ಯಾಕೆ? ಒಟ್ಟಾರೆ ಪ್ರಕರಣಕ್ಕೆ ಹೊಂದಿಕೆ ಆಗ್ತಾ ಇಲ್ಲ ಅಂತ ತಾನೆ. ಅದು ಯಾಕೆ ತೆಗೆದ್ರಿ? ನಮ್ಮಲ್ಲಿ ಹಾಗೆ ತೆಗೆಯುವ ಪ್ರಸಕ್ತಿಯೇ ಇಲ್ಲ. ಅವರು ವೇದ ಅಂತ ಸರ್ಟಿಫೈ ಮಾಡಬೇಕು. ಅವರು ಹೊಳೆದದ್ದನ್ನೆಲ್ಲ ವೇದ ಅಂತ ಹೇಳಲೇ ಇಲ್ಲ. ಮತ್ತು ಅದು ಸಂಪ್ರದಾಯ ಅನುಗುಣವಾಗಿ ಹೊಳೆದಿರಬೇಕು. ಮೊದಲೇ ಆ ವೇದ ಎಲ್ಲೋ ಇರಬೇಕು, ನಿಮಗೆ ಅದರ ಸ್ಪರ್ಶ ಇಲ್ಲದೆ ಈಗ ಹೇಳಿರಬೇಕು. ಆದರೆ ಹೋದ ಜನ್ಮ ಮೊದಲಾದವುಗಳಲ್ಲಿ ತಿಳಿದಿರಬೇಕು. ಇಷ್ಟು ಷರತ್ತಿದೆ. ನಮ್ಮಲ್ಲಿ ಹೊಳೆದದ್ದನ್ನು ವೇದ ಅಂತ ಹೇಳಲಿಕ್ಕೆ ಒಂದಿಷ್ಟು ಉದ್ದ ಲಿಸ್ಟ್ ಇದೆ. ಆ ಲಿಸ್ಟಿನಲ್ಲಿ ಎಲ್ಲ ನೀವು ಟಿಕ್ ಮಾಡ್ಕೊಂಡು ಹೋದರೆ ಎಲ್ಲವೂ ಯಾವುದು ಪಾಸ್ ಆಗುತ್ತೆ ಅದು ವೇದ. ನಮ್ಮ ಹಿಂದಿನವರು ಹಾಗೆ ತೀರ್ಮಾನ ಮಾಡಿರುವುದು. ನಿಮ್ಮಲ್ಲಿ ಇದು ಹೊಳೆದದ್ದು, ಈ ಹೊಳಹು ಅನ್ನೋದು ಅಲೌಕಿಕವಾದದ್ದು ಅನ್ನೋದಕ್ಕೆ ಒಂದು ಪ್ರೂಫ್ ಬೇಕು ನಮಗೆ. ಅಟ್ಲೀಸ್ಟ್ ನೀವು ಅದನ್ನು ಮಾಡ್ಕೊಂಡಿದ್ದೀರಾ? ನೀವೇ ಅದಕ್ಕಿಂತ ಮೊದಲು ಹೊಳೆಸ್ಕೊಂಡವರಿದ್ದರೂ ಅವರಿಗೆ ಮಾತುಗಳು ಹೊಳೆದಿದ್ದುವು, ಅವ್ರದನ್ನು ಲಿಸ್ಟ್ ಮಾಡಿದ್ದೀರಾ? ಇಲ್ಲ. ಮಾಡಿದರೆ ಹೇಳಿ, ಆಮೇಲೆ ಚರ್ಚೆ ಮಾಡೋಣ. ಇದ್ದೇ ಇದೆ ಅದು. ಎಂಥವ್ರಿಗೆ ಹೊಳೆಯುತ್ತೆ, ಹೇಗೆ ಹೊಳಿಬೇಕು, ಹೊಳಹಿನ ಲಕ್ಷಣ ಏನು, ಅದರ ವ್ಯಾಪ್ತಿ ಏನು, ಆ ಮಾತಿನ ವ್ಯಾಪ್ತಿ ಏನು, ಅದನ್ನೆಲ್ಲ ಚಿಂತನೆ ಮಾಡೋಣ. ಪ್ರಶ್ನೋತ್ತರಗಳಿಗೆ ಅವಕಾಶ ಇರುತ್ತೆ. ನಮಗೆ ಇಷ್ಟು ಕ್ಲಾರಿಟಿ ಇದೆ. ಒಂದು ವೇದಾಂತ ಒಪ್ಪಬೇಕು ಅಂದರೆ ಅವನು ಈ ವೇದ ಹೊಳೆಯುವ ಮೊದಲು ವೇದಾಭ್ಯಾಸ ಮಾಡಿರಬೇಕು, ನಂಬರ್ 1. ನಂಬರ್ 2, ಗುರುಗಳ ದೇವರ ಅನುಗ್ರಹ ಆಗಿರಬೇಕು. ನಂಬರ್ 3, ಉತ್ಕಟವಾದ ತಪಸ್ಸು ಮಾಡಿರಬೇಕು. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಹಿಂದಣ ಬಹಳ ಜನ್ಮಗಳಲ್ಲಿಯೂ ತಪಸ್ಸು ಮಾಡಿರಬೇಕು. ಹಿಂದಣ ಜನ್ಮದಲ್ಲಿ ಕೇಳಿದ್ದೇ ಅವನಿಗೆ ಹೊಳಿಬೇಕು. ಆ ಹೊಳೆದದ್ದನ್ನು ಇನ್ನೊಬ್ಬ ಯಾರು ವೇದ, ಹೌದು ನಾನು ಈ ವೇದವನ್ನು ನೋಡಿದ್ದೇನೆ, ಆ ವೇದದಲ್ಲಿರೋದೇ ಇವನಿಗೆ ಹೊಳೆದಿದೆ, ಇವನಿಗೆ ಈ ತನಕ ಗೊತ್ತಿರಲಿಲ್ಲ, ಇದೇ ಹೊಳೆದದ್ದು ವೇದ, ಈ ಜನ್ಮದಲ್ಲಿ ಈಗ ಹೊಳೆದದ್ದು ಅಂತ ಅವನು ಸರ್ಟಿಫೈ ಮಾಡಬೇಕು. ಇಷ್ಟು ನಮ್ಮಲ್ಲಿ ಇದೆ. ಅದು ನಿಮ್ಮಲ್ಲಿ ಇದೆಯಾ? ಇಷ್ಟಿದ್ರೆ ವೇದ ಅಂತ ಒಪ್ಪ್ರಿ, ಇಲ್ಲ ಅಂದರೆ ಬಿಡ್ರಿ. ಇದು ಒಂದು ಭಾಗ ಆಯಿತು. ಇನ್ನು ಪ್ರಾಮಾಣ್ಯಂಚ ಸ್ವತಯೇವ. ಪ್ರಾಮಾಣ್ಯ ಎಂದರೇನು? ಯಾವುದನ್ನು ಜ್ಞಾನಜನಕ ಅಂತ ಕಣ್ಮುಚ್ಚಿ ಒಪ್ಪಬಹುದೋ ಅದನ್ನು ಪ್ರಮಾಣ ಅಂತ ಕರೀತಾರೆ. ಪ್ರಮಾ ಅಂದ್ರೇನು? ಜ್ಞಾನ.
ಪ್ರಮಾಣ ಅಂದರೆ ಏನು? ಜ್ಞಾನಜನಕ. ಎಲ್ಲಿಂದ ನಾಲೆಜ್ ಜನರೇಟ್ ಆಗುತ್ತೋ ಅದು ಪ್ರಮಾಣ. ಇವಾಗ ಕಣ್ಣಿನಿಂದ ಜ್ಞಾನ ಜನರೇಟ್ ಆಗುತ್ತೆ, ಅದರಿಂದಾಗಿ ಕಣ್ಣು ಪ್ರಮಾಣ. ಒಂದು ಉದಾಹರಣೆ ಹೇಳಿದ್ದು. ಹಾಗೆ ವೇದದಿಂದ ಜ್ಞಾನ ಜನರೇಟ್ ಆಗ್ತದೆ. ಯಾರಿಗಾಗೋದು? ಜೀವನಿಗೆ. ಚೇತನಕ್ಕಾಗತ್ತೆ, ಜಡಕ್ಕಾಗಲ್ಲ. ಆ ಚೇತನದಲ್ಲಿಯೂ ಅದಕ್ಕೆ ಅರ್ಹತೆ ಇರಬೇಕು. ಅರ್ಹನಾದ ಚೇತನಕ್ಕೆ ಜ್ಞಾನ ಬಂದರೆ ಅದು ಪ್ರಮಾಣ. ಯಾವುದರಿಂದ ಜ್ಞಾನ ಬರುತ್ತೋ ಅದು ಪ್ರಮಾಣ. ಇದನ್ನು ಪ್ರಮಾಣ ಅಂತ ಕರೀತಾರೆ. ಜಗತ್ತಿನಲ್ಲಿ ಪ್ರಮಾಣ ಅಂತ ಯಾವುದನ್ನು ಕರೀತಾರೆ? ನಮಗೆ ಅರ್ಹನಾದ ವ್ಯಕ್ತಿಗೆ ಜ್ಞಾನ ಬರಬೇಕು, ಅದರಿಂದ ಅದನ್ನು ಪ್ರಮಾಣ ಅಂತ ಕರೀತಾರೆ. ಇದರ ಸ್ವರೂಪ ಇನ್ನಷ್ಟು ಸ್ಪಷ್ಟ ಆಗ್ತಾ ಹೋಗುತ್ತೆ ಮುಂದಿನ ಸರ್ತಿ. ಕೃಷ್ಣಾರ್ಪಣಮಸ್ತು. ಅದೇ, ಅವರಿಗೂ ಈ ಲಕ್ಷಣ ಇರುತ್ತೆ. ಮೊದಲು ಕಂಡವರಿಗೆ ಇದು, ಆಮೇಲೆ ಕಂಡವರಿಗೆ ಸ್ವಲ್ಪ ಲಕ್ಷಣ ಕಡಿಮೆ ಆಗ್ತಾ ಹೋಗುತ್ತೆ. ಮೊದಲು ದೇವತೆಗಳೇ ಕಂಡದ್ದು. ಹೌದು, ಲಕ್ಷಣ ಇರುತ್ತೆ. ಆದರೆ ನಮಗಿರೋ ಪ್ರಾಬ್ಲಮ್ ಏನು ಅಂದರೆ ಅವ್ರನ್ನ ನಾವು ಎದುರುಗಡೆ ನೋಡಿಲ್ಲ, ಅಥವಾ ಈಗಿರುವ ಯಾವ ಗ್ರಂಥದಲ್ಲಿಯೂ ಉಲ್ಲೇಖ ಇಲ್ಲ. ಅವ್ರ ಲಕ್ಷಣ ಉಲ್ಲೇಖ ಇಲ್ಲ ಗ್ರಂಥದಲ್ಲಿ. ಆಗ ಮತ್ತೆ ಏನಂತ ತಿಳಿಬೇಕು? ಹಿಂದಿನವರು ಈ ಲಕ್ಷಣ ಇದೆ, ಆದ್ದರಿಂದ ಇದನ್ನು ವೇದ ಅಂತ ತೀರ್ಮಾನ ಮಾಡಿದ್ದಾರೆ. ಈಗ ಸಂಪ್ರದಾಯ ಬಂದಿದೆ, ಈ ಸಂಪ್ರದಾಯವನ್ನು ನಾವು ಹೀಗೆ ಒಪ್ಕೊಳ್ತೇವೆ. ಈ ಸಂಪ್ರದಾಯದ ಮೂಲದಲ್ಲಿ ಹೀಗಿತ್ತು. ಹಾಗೆ ಕೃಷ್ಣಾರ್ಪಣಮಸ್ತು. ಇವತ್ತು ಸಂಜೆ ಬನ್ನಿ.